ಹೂಸ್ ನೆಕ್ಸ್ಟ್ ಅನ್ನುವಂಥದ್ದು ಬರುತ್ತೆ. ನಾವು ಅದಕ್ಕೆ ಬರೋಣ. ಸಿದ್ದರಾಮಯ್ಯನವರು ಆಟಗಳನ್ನು ನಾವು ಅಷ್ಟು ಈಸಿಯಾಗಿ ಇಲ್ಲ ಅಂದರೆ ಈಗ ಒಂದು ವರ್ಷದಿಂದ ಇದೇನು ಹಗ್ಗ ಜಗ್ಗಾಟ ನಡೀತಾ ಇದೆ, ಅಧಿಕಾರ ಹಸ್ತಾಂತರದ್ದು ಅಥವಾ ವಚನ ಭ್ರಷ್ಟತೆಯನ್ನು ಮಾಡಬಾರ್ದು, ವಚನ ಕೊಟ್ಟಿರ್ತಕ್ಕಂಥ ಮಾತನ್ನು ಪಾಲಿಸಬೇಕು, ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಹೈಕಮಾಂಡ್ ಎದುರುಗಡೆ ಚರ್ಚೆ ಆಗಿರುತ್ತೆ. ಮತ್ತು ಅದೇ ವಿಚಾರಕ್ಕೆ ಕಟಿಬದ್ಧರಾಗಿ ಈಗ ಮೌನವಾಗಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥದ್ದು ಅನ್ಸುತ್ತಾ? ಸಿದ್ದರಾಮಯ್ಯ ಇವಾಗಿಂದ ಮೌನವಾಗಿಲ್ಲ. ನೀವು ನೆನಪು ಮಾಡ್ಕೊಳ್ಳಿ, ಯಾವಾಗ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಏನೇನ್ ಬೆಳವಣಿಗೆಗಳಾಯ್ತು ಆವಾಗಿಂದನೂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ, ಮೌನವಾಗಿ ಆಟ ಆಡ್ತಿದ್ದಾರೆ. ನಾವೆಲ್ಲ ಪ್ರಶ್ನೆ ಹೌದು, ಅವರು ಯಾಕೆ ಸೈಲೆಂಟ್ ಗೇಮ್ ಅನ್ನ ಶುರು ಹಚ್ಕೊಂಡ್ರು ಅನ್ನೋದೊಂದು ಅವರ ಮುಖ್ಯಮಂತ್ರಿ ಅವಧಿಯ ಕೊನೆಯ ದಿನಗಳು ಬರ್ತಾ ಇದ್ದಾವೆ ಅನ್ನೋದು ಅವ್ರಿಗೆ ಏನಾದ್ರೂ ಗೊತ್ತಿತ್ತಾ? 2.5 ವರ್ಷ ಅಂದಿದ್ರು, ಅದಾದ್ಮೇಲೆ 6 ತಿಂಗಳು ಕಳೆದ್ಬಿಟ್ರು. ಅದು ಇದು ರೀಸನ್ ಹೇಳ್ಕೊಂಡು ಬಂದ್ರು. ಬಜೆಟ್ ಮಂಡಿಸ್ತೀನಿ ಅಂದ್ರು, ಓಕೆ. ಅವಾಗ ಹೈಕಮಾಂಡ್ ಅವ್ರು ಕರೆದ್ರು, ಇದೇ ರೀತಿ ಬನ್ನಿ ಚರ್ಚೆ ಮಾಡೋಣ ಅಂತ. ಇಲ್ಲ ಬಾತ್ರೂಮಲ್ಲಿ ಬಿದ್ಬಿಟ್ಟು ಕಾಲು ನೋವು ಆಯ್ತಂತ ವೀಲ್ ಚೇರ್ ಅಲ್ಲಿ ಓಡಾಡಿದ್ರು ಸ್ವಲ್ಪ ದಿನ ಸೆಷನ್ ಟೈಮಲ್ಲಿ. ಅದಾದ್ಮೇಲೆ ವಿಶೇಷ ಅಧಿವೇಶನ ಕರೆದ್ಬಿಟ್ರು, ಯಾವುದೋ ಒಂದು ಕಾರಣ ಇಟ್ಕೊಂಡು. ಇಲ್ಲ ಈ ಅಧಿವೇಶನ ಮುಗಿದ್ಮೇಲೆ ಬರ್ತೀನಿ ಅಂತ 2ನೇ ಸರಿ, 3ನೇ ಸರಿ ಇಲ್ಲ ಬಜೆಟ್ ಮಂಡಿಸಿ ಬರ್ತೀನಿ ಅಂತ ಹೇಳಿದ್ರು. ಬಟ್ ಇವಾಗ ಹೈಕಮಾಂಡ್ ಕರೆದಾಗ ಹೋಗದೆ ಇರೋದಕ್ಕೆ ಅವ್ರ ಹತ್ರ ಕಾರಣಗಳೇ ಇರಲಿಲ್ಲ. ಒಂದು ವಿಚಾರವನ್ನು ಎಷ್ಟಂತ ತಳ್ಳಕ್ಕಾಗತ್ತೆ? ನಿಜ ಅಲ್ಲ, ಅದು ಹೈಕಮಾಂಡ್ ಮರ್ಚಿಕೆ ಅಲ್ಲ. ನೀವು ಹೇಳಿದಾಗೆ ನಿಜ ನೋಡಿ. ಈಗ ಸಿದ್ದರಾಮಯ್ಯನವರು ದೇವರಾಜ ಅರಸವರ ಆಡಳಿತದ ಅವಧಿಗಳನ್ನ ದಾಟಿ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ, ಈಗ 8 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದ್ರು. ಅದಾದ ನಂತರ ದಾಖಲೆಯ ಬಜೆಟ್ಗಳನ್ನು ಮಂಡಿಸಿದ್ರು. ಆಮೇಲೆ ಅವರಿಗೆ ಸಮಾಧಾನ ಆಗುವಷ್ಟು ಟೈಮ್ ಕೂಡ ಹೈಕಮಾಂಡ್ ಅವರಿಗೆ ಕೊಟ್ಟಿದೆ. ಈಗ ಸಿದ್ದರಾಮಯ್ಯನವರ ಹತ್ರ ಅನ್ಯಥಾ ಬೇರೆ ದಾರಿ ಇಲ್ಲ ಅನ್ನುವಂಥದ್ದು. ನಿನ್ನೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದಂತ ಮಾತುಕತೆ ತುಂಬಾ ಸರಳವಾಗಿ 2-3 ನಿಮಿಷಗಳ ಅವಧಿಯಲ್ಲಿ ಅಷ್ಟೇ ಮಾತುಕತೆ. ರಾಹುಲ್ ಗಾಂಧಿ ಅವರು ಕೇಳಿದ್ರಂತೆ, ಏನ್ ಪ್ಲಾನ್ ಮಾಡ್ಕೊಂಡಿದ್ರಿ ಮುಂದೆ ಅಂತ. ಸಿದ್ದರಾಮಯ್ಯನವರು ಹೇಳಿದ್ದು, ಇಲ್ಲ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ, ಒಪ್ಪಿಗೆ ಕೊಡಿ. 2028ರಲ್ಲಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ತರ ನಾನು ಮಾಡ್ತೀನಿ. 2029ರಲ್ಲಿ ಅತಿ ಹೆಚ್ಚಿನ MP ಸೀಟ್ಗಳನ್ನ ಗೆಲ್ಲಿಸ್ಕೊಡ್ತೀನಿ. ಹಿಂಗೆ ಹೇಳಿದಾಗ ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಮಾತು, ಇಲ್ಲ ದೇಶದಲ್ಲಿ ಮೋದಿಯವರ ವಿರುದ್ಧ ಅಲೆ ಪ್ರಾರಂಭವಾಗಿದೆ, ನೀವು ರಾಜ್ಯಸಭೆಗೆ ಬನ್ನಿ, ನಾನು ಸಂಸತ್ನಲ್ಲಿರ್ತೀನಿ, ನೀವು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ನಾವು ಪಕ್ಷವನ್ನ ಕಟ್ಟೋಣ, ರಾಜ್ಯವನ್ನ ಬೇರೆಯವ್ರಿಗೆ ಬಿಟ್ಕೊಡೋಣ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಇಷ್ಟೇ. ಅವಾಗ ಸಿದ್ದರಾಮಯ್ಯನವರು ದೂಸರಾ ಮಾತಾಡಿಲ್ವಂತೆ, ಎಸ್ ಅಂತ ಅಂದಿಲ್ಲ, ನೋನು ಅಂತ ಅಂದಿಲ್ಲ, ಸೈಲೆಂಟ್ ಆಗಿದ್ರು ಅನ್ನೋ ತರದ್ದು. ಆಮೇಲೆ KC ವೇಣುಗೋಪಾಲ್, ಸುರ್ಜೇವಾಲ ಮಾತಾಡಿರೋ ಪ್ರಕಾರ 2.5 ವರ್ಷ ಆಗಬೇಕಿತ್ತು, 3 ವರ್ಷ ಆಯ್ತು. ಈಗ ಮತ್ತೇನ್ ಮಾಡೋದಂತ ಕೇಳಿದಾಗ ಅವ್ರು ಸೈಲೆಂಟ್ ಆಗೇ ಇದ್ರು ಅಂತ. ಈಗ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ತರ ಅವ್ರು ಅನ್ಕೊಂಡ್ಬಿಟ್ರು. ಈಗ ಇಲ್ಲಿವರೆಗೂ ಬಂದ್ ನಿಂತಿದೆ. ಇನ್ಮೇಲೆ ಸಿದ್ದರಾಮಯ್ಯನವರು, ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ನೀವು ನೋಡಿದೀವಿ, ಬೇರೆಯವ್ರಿಗೆ ಅಧಿಕಾರ ಬಿಟ್ಕೊಡ್ಬೇಕು, ಬೇರೆಯವ್ರ ಅಧಿಕಾರದಲ್ಲಿ ಇದ್ದಾಗ ಅವ್ರು ಎಷ್ಟರ ಮಟ್ಟಿಗೆ ಸಹಿಸ್ಕೊತಾರೆ ಅನ್ನೋದನ್ನ ನಾವು ನೋಡಿದ್ದೀವಿ. ಅವ್ರಿಗೆ ಈಗ ಯಾವ ಲೆವೆಲ್ಗೆ ಹರ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ. ಅವ್ರು ಮನ್ಸು ಮಾಡಿದ್ರೆ ಸರ್ಕಾರವನ್ನ ಯಾವ ರೀತಿ ಕೆಡಗಬೇಕು ಅನ್ನೋದನ್ನ ಬಲ್ರು ಅನ್ನೋದನ್ನ ನೀವು ನೋಡಿದೀವಿ. ಎಕ್ಸಾಕ್ಟ್ಲಿ 2019ರಲ್ಲಿ ನೋಡಿದೀವಿ. ಹಂಗಾಗಿ ಅದು ನಿಮಗಿಂತ ಕುಮಾರಸ್ವಾಮಿ ಅವ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೌದೌದು. DK ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಹಂಗಾಗಿ DK ಶಿವಕುಮಾರ್ ಇವತ್ತು ಡೆಲ್ಲಿಲೇ ಉಳಿದಿದ್ದಾರೆ. ಇವ್ರು ಮತ್ತೆ ಶಾಂತಿವನದ ಕಡೆ ಹೋಗದೆ ಇರೋ ತರ ಏನಾದ್ರು ಪ್ಲಾನ್ ಮಾಡ್ತಾರ ಅಲ್ಲಿ, ಮತ್ತೆ ಹೈಕಮಾಂಡ್ ದುಂಬಾಲ್ ಬೀಳ್ತಾರ, ನಿಜ ಅದೆಲ್ಲ ಇವತ್ತೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕು.